ಸಂತೆಕ್ಕೆ. ನೀವು ಸಂತೆಕ? ನಿಮ್ಮದು ಎಂತ ವ್ಯಾಪಾರ? ಇದು ಬಿಸಿ ಬಿಸಿ ಕುಡಿಲಿಕ್ಕೆ ಕೊಡುವ ವ್ಯಾಪಾರವಾ? ಅದಲ್ಲ, ಇಲ್ಲಿ ಬಾ. ಹಣ ಕೊಡ್ಬೇಕು. ತುಪ್ಪ ಕೊಟ್ರೆ ಹಣ ಕೊಡ್ಬೇಕು. ತುಪ್ಪ ಗೊತ್ತಾಯ್ತು. ದಯವಿಟ್ಟು ಅದೊಂದು ಮಾಡಬೇಡ ಅಜ್ಜಮ್ಮ. ನನಗೆ 1 ವಾರದಿಂದ ಸಾಕಾಗಿದೆ. ಇನ್ನು ನಿನಗೂ ಬೈತಾರೆ, ಬೇಡದೆಲ್ಲ ಬೈತಾರೆ. ನಮಗೆ ಬಯಸಿದ್ರೆ ತೊಂದರೆ ಇಲ್ಲ, ನಮ್ಮ ಮನೆಯವರಿಗೆಲ್ಲ ಬೈತಾರೆ. ಆಯ್ತಾ? ನಾನು ಏನು ಮಾಡಿದೆ? ನೀನು ಮತ್ತೆ ಈಗ ಎಂತದು ಮಾಡಿದೆ? ನೀರು ಮೊಸರತೆ ಕೊಳ್ಳಿರವ್ವ ನೀರು ಮೊಸರತೆ ಕೊಳ್ಳಿರವ್ವ ಮೊಸರತೆ ಕೊಳ್ಳಿರವ್ವ ಮಾನಿನಿಯರು ಮೊಸರತೆ ಕೊಳ್ಳಿರವ್ವ ಮೊಸರತೆ ಕೊಳ್ಳಿರವ್ವ ಹಸುಗಳನ್ನೇ ಕರೆದು ಹಾಲಿಗೆ ಹಸುಗಳನ್ನೇ ಕರೆದು 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 ಹಸುಗಳನ್ನೇ ಕರೆದ ಹಾಲಿಗೆ ಹೆಪ್ಪ ನಿಕ್ಕಿದೆ ಅಜ್ಜ ಹೊಸಗಿನಿ ಹಸುಗಳನ್ನೇ ಕರೆದು ಗಾಲಿಗೆ ಹೆಪ್ಪ ನಿಕ್ಕಿದ ಅಜ್ಜ ಹೊಸಗಿನಿ ಮೊಸರತೆ ಕೊಳ್ಳಿರವ್ವ ಮಾನಿನಿಯರು ಮೊಸರಾತೆ ಕೊಳ್ಳಿರವ್ವದ ಹೇಳ್ತದೆ. ನೀವೆಲ್ಲ ಹೊಸ ಹುಡುಗಿಯರಲ್ಲ, ನೀವೆಲ್ಲ ಎದುರು ಹೋಗಿ ನಮಗೆ ಮೊದಲಿನ ಹಾಗೆ ಈಗ ಯಾರ ಹತ್ತಿರ ಬರುವುದಿಲ್ಲ. ಅದಕ್ಕೆ ಹಿಂದೆ ನಿಂತದ್ದು. ಹೌದಾ? ಪ್ರಾಯ ಆಯ್ತಲ್ಲ. ಹೌದೌದು, ಈಗ ನಮ್ಮನ್ನು ಯಾರು ಮುಸುವುದಿಲ್ಲ. ಹಾಗಲ್ವೇ? ಯಾಕೆ ನಾನು ಕರೆದದ್ದು? ಯಾಕೆ? ಎಲ್ಲರೂ ಒಟ್ಟಾಗಿ ನಿಂತವರು ಇದ್ದೇವೆ. ನಾವೀಗ ಮಾರಾಟವನ್ನು ಮಾಡುವುದಕ್ಕೆ ಹೋಗ್ಬೇಕು. ಹೌದು. ಮಾರಾಟ ಏನು ಮೋನ ಅಕ್ಕ, ಬನ್ನಿ 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 ಬನ್ನಿ. ಯಾರಿಗೆ ಬೇಕು ಮೊಸರು ಮೊಸರು ಮೊಸರು? ಯಾರಿಗೆ ಬೇಕು ತುಪ್ಪ? ತುಪ್ಪ ಪಾತ್ರದಲ್ಲಿರುವುದು, ಬಾಯಿಯಲ್ಲಿರುವುದಲ್ಲ. ತುಪ್ಪ. ಯಾರಿಗೆ ಬೇಕು ತುಪ್ಪ? ತುಪ್ಪ ತುಪ್ಪ. ಯಾರಿಗೆ ಬೇಕು ಬೆಣ್ಣೆ ಬೆಣ್ಣೆ ಬೆಣ್ಣೆ? ಯಾರಿಗೆ ಬೇಕು ಮಜ್ಜಿಗೆ ಮಜ್ಜಿಗೆ ಮಜ್ಜಿಗೆ? ಯಾರಿಗೆ ಬೇಕು ಹಾಲು ಹಾಲು? ಬನ್ನಿ ಬನ್ನಿ ಬನ್ನಿ
ಹಾಲಿನ ಪ್ರಭಾವ. ನಾನಿಲ್ಲ ಇದರಲ್ಲಿ ಯಾಕೆ ಈ ವಿಷಯದಲ್ಲಿ ನಾನಿಲ್ಲ. ನನಗೆ ಅನುಭವ ಆಗಿದೆ, ತುಂಬಾ ಅನುಭವ ಆಗಿದೆ ಆಗಿದೆ ನನಗೆ. ಇದು ಹಣ್ಣಾದದ್ದು ಸುಮ್ಮನೆಲ್ಲ, ಮತ್ತೆ ಇಂಥದ್ದೆಲ್ಲ ಮಾತಾಡಿ ಬೈಗುಳ ತಿಂದೆ ಹಣ್ಣಾದದ್ದು. ಹಾಗೆಲ್ಲ ಹೇಳಿದ್ದು ನಾನು. ಯಾಕೆ ಅವರು ಹಾಗೆ ಕುಳಿತದ್ದು? ದನದ ಹಾಲನ್ನು ಕುಡಿದು ಬೆಳೆದಂತಹ ವ್ಯಕ್ತಿಗಳು ಅತಿ ಚುರುಕಾಗಿ ವ್ಯವಹರಿಸುತ್ತಾರೆ. ಎಮ್ಮೆಯ ಹಾಲು ಕುಡಿದೆ ಸ್ವಲ್ಪ ಮಂದ ಆಗುತ್ತಾರೆ ಅಂತ ಹೇಳುವುದು. ಹೌದೌದು, ಮಂದ. ಹಾಗಾಗಿ ಇಲ್ಲಿ ನಮಗೆ ಮಾರಾಟ ಆಗುವುದಿಲ್ಲ ಎನ್ನುವುದು ಗೊತ್ತಾಗುತ್ತಾ ಉಂಟು. ನೋಡಿ ಅಲ್ಲಿ ನೋಡಿ, ಆ ಹೆಂಗಸ ಕಿವಿ ಕಚ್ಚುವುದು. ಅಯ್ಯೋ, ಕಿವಿ ಕಚ್ಚುದಲ್ಲವೇ ಮತ್ತೇನು ಅವರು ಹೇಳೋದು? ಇವರಿಲ್ಲಂತಹ ಪದಾರ್ಥಗಳಿಗೆ ಕ್ರಯ ಜಾಸ್ತಿ ಅಂತೆ. ಏನಾಯ್ತು ಮಾಡುವುದ ನೀವು? ಕ್ರಯ ಜಾಸ್ತಿ, ಕ್ರಯ ಹೆಚ್ಚಾಯ್ತಂತ. ಬೇಡ, ಯಾಕೆ ಎಷ್ಟು ಕಷ್ಟ ಉಂಟು ತುಪ್ಪ ಮಾಡ್ಲಿಕ್ಕೆ. ಅಯ್ಯೋ ದೇವ, ಏನಾಯ್ತು? ನಮ್ಮ ಪಾತ್ರದಲ್ಲಿ ಮೊಸರುಂಟು, ಅವರ ಪಾತ್ರದಲ್ಲಿ ಹಾಲು ಮಜ್ಜಿಗೆಲ್ಲ ಉಂಟಲ್ಲ. ಇದರಲ್ಲಿ ಎಂತ ಉಂಟು? ತುಪ್ಪ. ತುಪ್ಪವ ಮತ್ತೆ ದೀಪದ ಎಣ್ಣೆ ಅಂತ. ಅದು ಕಾಣುವುದು ದೀಪದ ಎಣ್ಣೆಯ ಹಾಗೆ. ತುಪ್ಪವ? ತುಪ್ಪ. ಅದನ್ನು ಸಂಪಾದಿಸುವುದಕ್ಕೆ ಎಷ್ಟು ಕಷ್ಟ ಉಂಟು. ಉದಯ ಕಾಲದಲ್ಲಿ ಇದನ್ನು ಸಂಪಾದಿಸಲಿಕ್ಕೆ ಎಂತ ಕಷ್ಟ, ಅಲ್ಲಿದ್ದದನ್ನು ತಗೊಂಡು ಬಂದದ್ದು. ಹಾಗಲ್ಲ, ಅದು ಪಾತ್ರೆಯನ್ನು ಮಾತ್ರ. ಪದಾರ್ಥವನ್ನು ಸಂಪಾದನೆ ಮಾಡಬೇಕು ಅಂತಾದ್ರೆ ಉದಯ ನೇಸರ ಆಗುವುದಕ್ಕಿಂತ, ನೇಸರ ಉದಯಿಸುವುದಕ್ಕಿಂತ ಮುಂಚಿತವಾಗಿ ಎದ್ದು ಪಶುಗಳನ್ನೆಲ್ಲ ಸಾಲಾಗಿ ಕಟ್ಟಿ ಹಾಕಿ ಅದಕ್ಕೆ ಹಾಲು ಹುಲ್ಲು ಬೈಹುಲ್ಲು ಎಲ್ಲ ಹಾಕಿ ಅದನ್ನು ಸರಿಯಾಗಿ ಅಕ್ಕಚ್ಚು ಎಲ್ಲ ಕೊಟ್ಟು ಸಾಕಿ, ತದನಂತರ ಒಂದು ತಂಬಿಗೆ ನೀರು ಕೊಂಡೋಗಿ ಅದರ ಕೆಚ್ಚಲಿಗೆ ಅದನ್ನು ಚಿಮುಕಿಸಿ ಆ ಪಶುಗಳನ್ನು ಮೆಲ್ಲ ಎಲ್ಲ ಅನುಭವ ಉಂಟಲ್ಲ. ಮತ್ತೆ ಇನ್ನದೇ ನನಗೆ ಆಯ್ತಾ. ಅದನ್ನು ಕರೆದು ಆಮೇಲೆ ಹಾಲನ್ನು ತಂದು ಅದಕ್ಕೆ ಹೆಪ್ಪು ಹಾಕಿ ಆಮೇಲೆ ಅದನ್ನು ಕಡೆದು ದರ್ಕ್ ಬುರ್ಕ್ ಅಂತ ಕಳೆಯುವಾಗ ಹಾಗೆ ಅದು ಹಾಗೆ ಶಬ್ದ ಬರ್ತದೆ. ನೀನು ಸರಿ, ನಿನಗೆ ಕಡದ ಅಭ್ಯಾಸ ಇಲ್ಲ ಅಲ್ಲ. ನೀವು ಕಲಿಸಿಕೊಡ್ಬೇಕು. ನಿನಗೆ ಅಲ್ಲಿ ಕೂತು ಮಾರಾಟ ಮಾಡಿ ಮಾತ್ರ ಅಭ್ಯಾಸ, ನಿನಗೆ ಕಡದ ಅಭ್ಯಾಸ ಇಲ್ಲ. ಇರ್ಲಿ, ಆ ಶಬ್ದ ಬರುವುದ ಅದು ಬೆಣ್ಣೆ ಬರುವಲ್ಲಿವರೆಗೆ ಕಾದು, ತದನಂತರ ಮೊಸರನ್ನೊಂದು ವಿಭಾಗ, ಮಜ್ಜಿಗೆಯನ್ನೊಂದು ವಿಭಾಗ, ಮತ್ತೆ ಬೆಣ್ಣೆಯನ್ನೊಂದು ವಿಭಾಗ, ತುಪ್ಪವನ್ನೊಂದು ವಿಭಾಗ ಮಾಡಿ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅವರ ಮನೆಯ ಬಾಗಿನಲ್ಲಿ ಮಾರಾಟ ಮಾಡಿ ಬರಬೇಕು ಅಂತಾದ್ರೆ ಬೆಳ್ಳಗಿದ್ದಂತಹ ನಾನು ಎಷ್ಟು ಕಪ್ಪಾಗಿದ್ದೇನೆ. ಹಾಗೆ ನನಗೆ ಈಗ ಕಪ್ಪಾಗುತ್ತಾ ಇರುವುದಾ? ಕೆಲಸ ಮಾಡುವವರಿಗೆ ಗಂಡಸ, ನಂತರ ಹೆಂಗಸ. ಮನೆಗೆ ಹೋಗುವಾಗ ಮನೆಗೆ ನಾನು ಮೊದಲೇ ಹೆಂಗಸಿ, ಸ್ವರ ಸ್ವಲ್ಪ ಗಂಡಸಿನ ಹಾಗೆ. ಎಷ್ಟು ಕಷ್ಟ ಉಂಟು. ನಾನು ಹೇಗಿದ್ದೆ ಯೌವನದಲ್ಲಿ ನಿನಗೆ ಗೊತ್ತಿಲ್ವಾ? ಬೆಳ್ಳಗೆ 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 ಹಸಿ ಸೌತೆಯ ಹಾಗಿದ್ದೆ. ಮೊದಲು ಮುಖ ನೋಡಿ ಆದ್ರೂ ಬರ್ತಿದ್ರು, ಈಗ ಮುಖ ನೋಡಿ ಹಿಂದೆ ಹೋಗ್ತಾ ಇದ್ರು. ಹಾಗೆ ಎಷ್ಟು ಕಷ್ಟ ಉಂಟು. ಇವರು ಹೇಳ್ತಾರೆ ಕ್ರಯ ಹೆಚ್ಚಾಯ್ತು ಅಂತ, ಅವರಿಗೆಲ್ಲ ಅರ್ಥ ಆಗುದಿಲ್ಲ ಅದು. ಎಲ್ಲದಕ್ಕೂ ಕ್ರಯ ಹೆಚ್ಚಾಗಿದೆ. ನಮ್ಮದು ಕ್ರಯ ಹೇಳುವಾಗ ತಲೆ ಬಿಸಿ ಆಗ್ತದೆ ಎಲ್ಲರಿಗೆ. ಅಜ್ಜಮ್ಮ, ಇವತ್ತು ನಾನು ವ್ಯಾಪಾರಕ್ಕೆ ಇಳಿಬೇಕಾ? ಬೇಡ ಬೇಡ, ನಿನ್ನಲ್ಲಿ ಪಾತ್ರ ಉಂಟು ಅಂತಲೇ ಗೊತ್ತಾಗುದಿಲ್ಲ. ಪಾತ್ರೆ ನಾನು ಮೊದಲಲ್ಲ ವ್ಯಾಪಾರಕ್ಕೆ ಇಳಿಯುವುದು. ಬೇಡ ಬೇಡ. ವ್ಯಾಪಾರಕ್ಕೆ ಯಾವ ಹಾಲಿನ ವ್ಯಾಪಾರ. ನನಗೆ ಒಮ್ಮೊಮ್ಮೆ ನೆನಪು ಶಕ್ತಿ ಸ್ವಲ್ಪ ಕಡಿಮೆ. ನೆನಪಿಲ್ಲದಿದ್ರು ತೊಂದರೆ, ನಿಮಗೆ ನೆನಪಿರ್ಬೇಕು, ಅನುಭವಿಸ್ತಲ್ವ. ಅಲ್ಲವೇ ಇವರೆಲ್ಲ ಕ್ರಯ ಜಾಸ್ತಿ ಅಂತ ಹೇಳ್ತಾರಲ್ಲ, ನಮ್ಮ ಈಗ ಪದಾರ್ಥ ಎಲ್ಲ ಹೇಗೆ ಹೋಗುದು? ಹೇಗೆ ಮತ್ತೆ ಇಲ್ಲಿಂದ ಹೋಗ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಇಲ್ಲಿಗೆ ಹೋಗುದು. ಹಾಗಿದ್ರೆ ಒಂದು ಉಪಾಯವನ್ನು ಹೇಳ್ತೇನೆ. ಒಂದು ಕೇಳಿ ಉಂಟು. ನಂದನ ಮನೆಯ ಬಾಗಿಲಿಂದೋಡುವ ಚಿನ್ನ ನಂದನ ಮನೆ ಬಾಗಿಲಿಂದೋಡುವೆ ಚಿನ್ನ ಆನಂದದಿ ಕಾಣುತ್ತಲವರ
ಆನಂದದಿ ಕಾಣುತ್ತಲವರೇ ಆ ಸಂಪನ್ನ ನಂದನ ಮನೆ ಬಾಗಿಲಿಂದೋಡುವ ಚಿನ್ನ ಆನಂದದಿ ಕಾಣುತ್ತಲವರ ಸಂಪನ್ನ ಮುಗ್ಸಿದೆ ಇದ್ರಲ್ಲಷ್ಟೇ. ಮಲ್ಲಮ್ಮ ಏನಾಯ್ತು? ಏನಿಲ್ಲ, ಮೊದಲಿನ ನೆನಪು ಹಾಗೆ ಭಂಗಿಯಲ್ಲಿ ನಿಲ್ಲುವುದು. ಭಂಗಿಯ? ನಾಟ್ಯ ವೈಭವದ ನೆನಪಾಯ್ತಾ? ಹೌದು. ಮಲ್ಲಮ್ಮ, ಓ, ಇಲ್ಲೆಲ್ಲ ವ್ಯಾಪಾರ ಆಗುದಿಲ್ಲ. ಮತ್ತೆ ನಾವೊಂದು ಕೇರಿಗೆ ಹೋಗುವ. ಕೇರಿಗೆ? ಯಾವ ಕೇರಿ? ಯಾವ ಕೇರಿ ಗೊತ್ತಾಗಿಲ್ಲ. ಆಹಾ. ಇಲ್ಲಿ ಹತ್ತಿರದಲ್ಲುಂಟು. ಹತ್ರ ನಂದನ ಕೇರಿ. ಯಾರು ಮುಂದೆ ಬರುವುದಿಲ್ಲ, ಇಲ್ಲೇ ನಿಂತುಕೊಂಡು ನಾವೇನ್ ಮಾಡುದು ಅಜ್ಜಮ್ಮ? ಅಷ್ಟೇ, ನಾವು ಇಲ್ಲಿ ನಿಲ್ಲುವುದು ಬೇಡ. ವ್ಯಾಪಾರ ಆಗುದು ಬೇಡವಾ? ಅವಳು ಹೇಳುವುದು ನಾವು ನಂದನ ಕೇರಿಗೆ ಹೋಗುವ ಅಂತ. ಅಲ್ಲಿ ವ್ಯಾಪಾರ ಆಗ್ಬೋದಲ್ಲ? ಅಲ್ಲಿ ಆಗತ್ತದೆ. ಆಗ್ತದಪ್ಪ. ಯಾಕೆ ಗೊತ್ತಾ? ಅಲ್ಲೆಲ್ಲ ಇರುವವರು ಧನಿಕರು, ಮತ್ತೆ ಅವರಲ್ಲಿ ಎಷ್ಟು ಉಂಟು ಅಂತ ಅವಳಿಗೆ ಗೊತ್ತಿಲ್ಲ. ಗೊತ್ತಾಗುದಿಲ್ಲ ಒಮ್ಮೊಮ್ಮೆ. ಹಾ. ಅವರ ಮನೆ ನೋಡುವಾಗಲೇ ಗೊತ್ತಾಗುತ್ತದೆ ನಮಗೆ. ಹೌದಪ್ಪ. ಉಪ್ಪರಿಗೆಯ ಮನೆಯಿಂದ ಹೊಂದಿರುವವರು. ಮಾತ್ರ ಅಲ್ಲ, ಅವರಲ್ಲಿ ಅಲ್ಲಿರುವವರೆಲ್ಲ ಕೈ ಎಲ್ಲ ಕೊಟ್ಟ ಕೈ, ಕೊಡು ಕೈ. ಕೊಡುವ ಕೈ. ಕೊಡುವ ಕೈ. ಅದು ತೆರೆದ ಕ್ಷಣದಲ್ಲಿ ಓಡೋಡಿಕೊಂಡು ಬರುವ ಪುಟ್ಟ ಕಂದಮ್ಮಗಳಿರು. ಮಕ್ಕಳು ಅವಳಿಗೆ ಸಣ್ಣದ್ರಿಂದ ಹಾಗೆ ಮಕ್ಕಳನ್ನು ನೋಡಿದ್ರೆ ಅವಳೊಂದು ರೀತಿಯಲ್ಲಿ ಮಕ್ಕಳ ಪ್ರೇಮಿ. ಒಳ್ಳೆಯದೇ. ಬಿಳಿ 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 ಬಿಳಿಯಾದ ಕಂದಮ್ಮಗಳಿರು. ಅಯ್ಯೋ, ನೋಡುವ ಗುಂಡು 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 ಗುಂಡಾಗಿದ್ದಾರೆ. ಎಂತ ನಾವು ವ್ಯಾಪಾರಕ್ಕೆ ಹೋಗುದು ಬೇಡ? ಅಲ್ಲ, ನನಗೆ ಅದೇ ಸಮಸ್ಯೆ. ಅವಳು ಮಕ್ಕಳ ವಿಷಯವನ್ನೇ ವರ್ಣನೆ ಮಾಡ್ತಾ ಇದ್ದಾಳೆ. ವ್ಯಾಪಾರ ಆದಾಗಿ ಮಕ್ಕಳಾದ್ರೂ ತೊಂದ್ರೆ ಇಲ್ಲ, ನಮಗೆ ವ್ಯಾಪಾರ ಆಗಬೇಕು ಅಂತ. ಯಾಕೆ ನಾನು ಹೇಳಿದ್ದು ಹಾಗೆ? ಅವರು ಗುಂಡು ಗುಂಡು ಆದದ್ದು ಹೇಗೆ? ಆ ಮಕ್ಕಳು ಹಾಗಿರುವುದಕ್ಕೆ ಕಾರಣ ಬೆಣ್ಣೆ, ಮೊಸರು, ತುಪ್ಪ, ಹಾಲು ಎಲ್ಲವನ್ನ ಕುಡಿದು ಬೆಳೆದವರು. ನಮ್ಮ ಪದಾರ್ಥವನ್ನು ಸ್ವೀಕರಿಸಿ ಹಾಗಾಗಿದ್ದಾರೆ. ಹಾಗಾಗಿ ಇಲ್ಲಿ ನಿಂತ್ರೆ ಆಗ್ಲಿಕ್ಕಿಲ್ಲ, ಅಲ್ಲಿಗೆ ಹೋಗುವ. ಆದ್ರೆ ಹೋಗುವುದು ಹೌದು, ಇಲ್ಲಿಂದಲೇ ಬೊಬ್ಬೆ ಹಾಕಿಕೊಂಡು ಹೋಗ್ಬೇಕು. ಹೌದಾ? ಏನಾಗಿದೆ? ಇನ್ನೂ ಹೆಚ್ಚಾಗ್ಬೇಕಾ? ನೀವು ಮುಂದಿನಿಂದ ಕೂಗುತ್ತಾ ಹೋಗಿ. ಹೌದಾ? ನನ್ನನ್ನು ಕೂಗಿಸಿ ನೀನು ಚಂದ ನೋಡುದು ಬೇಡ. ಬಂದಟ್ಟ ಕಟ್ಟುತ್ತೋ ನಿಂದಾಗ ತೊದಲುಡಿಯಿಂದವರನ್ನು ಸುಂಕ ಬೇಡುತ್ತ ತಡೆದ ಅಪಾಯ ಉಂಟು, ಸ್ವಲ್ಪ ಜಾಗ್ರತೆ ಮಾಡಿ. ಎಲ್ಲ ಇಲ್ಲಿ ಮಟ್ಟಿ ಮಡಿಯ ಮುಟ್ಟಾಳ ನನ್ನ ಮಗನೇ. ಏನಾಯ್ತು? ಏನೋ ಮೈ ಮೇಲೆ ಬೀಳ್ತಿ?
ಯಂತ್ರ ಆ? ಯಂತ್ರ ಎಂದ್ರೆ ಯಂತ್ರ ಎಂತ ಆಯ್ತು? ಕಾಣುದಿಲ್ವಾ ನಿಮ್ಗೆ? ಏನಾಯ್ತು? ನಾನ್ ತಾಗಿದ್ದಲ್ಲ. ಮತ್ತೆ ನೀನೇ ಆಗಿದ್ದು? ನಾವು ತಾಗಿದ್ದಲ್ಲ. ನೀನು ಆಗಿದ್ದು ನಿನಗೆ ಕಣ್ಣು ಮುಖದಲ್ಲಿರುವುದ ನೆತ್ತಿಯಲ್ಲಿರುವುದ? ನಿಮಗೆ ಕಣ್ಣು ಮುಖದಲ್ಲಿರುದ ಬೆನ್ನಿನಲ್ಲಿರುದ? ನನಗೆ ಕಣ್ಣು ಮುಖದಲ್ಲಿರುವುದು. ನನ್ನ ಇರುದು ಕಣ್ಣು. ಕಣ್ಣು ಮುಖದಲ್ಲಿ ಎಲ್ಲರಿಗೆ ದೃಷ್ಟಿಯಲ್ಲೇ. ಇಷ್ಟಲ್ಲೇ ಇರುದು. ಅದು ನಮ್ಮ ತಪ್ಪಲ್ಲ. ನಮ್ಮ ತಪ್ಪಲ್ಲ, ನಾವು ತಾಗಿದ್ದಲ್ಲ, ಮತ್ತೆ? ನೀವು ತಾಗಿಸಿಕೊಂಡದ್ದು. ಏಯ್! ಅದೇನದು ತಾಗುವುದು ಅಂತ ಹೇಳಿದ್ರೆ ಬೇರೆ, ತಾಗಿಸಿಕೊಳ್ಳುವುದು ಅಂತ ಹೇಳಿದ್ರೆ ಬೇರೆ. ನಮ್ಮ ತಪ್ಪಲ್ಲ ಅದು. ಅದು ಕಿರಿಂಚಿಯ ತಪ್ಪು. ಯಾರ್ದು? ಕಿರಿಂಚಿ. ಕಿರಿಂಚಿ ನಿನ್ನ ಅಪ್ಪ. ಬ್ರಹ್ಮದೇವರು ಕಿರಿಂಚಿ. ಅವರು ಎರಡು ಕಣ್ಣನ್ನು ಎದುರು ಯಾಕೆ ಕೊಟ್ಟದ್ದು? ಮತ್ತೆ? ಮುಖದಲ್ಲಿ ಯಾಕೆ ಕೊಟ್ಟದ್ದು? ಮತ್ತೆ? ಒಂದು ಕಣ್ಣು ಇಲ್ಲಿ, ಒಂದು ಕಣ್ಣು ಇಲ್ಲಿ ಕೊಟ್ಟಿದ್ರೆ ನಮಗೆ ಬೇಕಾದ ಹಾಗೆ ಹೋಗ್ಬೋದಿತ್ತಲ್ಲ. ಮುಂದೆ ಬರುವವರು ಕಾಣ್ತಾರೆ, ಹಿಂದೆಯಿಂದ ಹೋಗುವವರು ಕಾಣ್ತಾರೆ. ನೀನು ವಾಹನ ಅಲ್ಲ, ಹಿಂದಿನಿಂದ ಮುಂದಿನಿಂದ ಎಲ್ಲ ಕಣ್ಣಿರ್ಲಿಕ್ಕೆ. ಮತ್ತೆ ನಮಗೆ ಯಾಕೆ ಬೈದು? ಬೈಯುವುದಂತದ್ದು ಹೆಣ್ಮಕ್ಕಳಾದಂತಹ ನಾವು, ಯಾರು ಮಕ್ಕಳು ಯಾರು? ಹೆಂಗಸರಾದಂತಹ ನಾವು ಬರುವಾಗ ನಮ್ಮ ಮೈ ಮೇಲೆ ತೀರಾ ಅಯ್ಯೋ. ಏ ವಿಜಯ, ನೀನು ಹೇಳಿದ್ಯಲ್ಲ, ಹೌದು. ಇದು ಹೆಂಗಸು. ಇದು 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 ಈಗ ಅಷ್ಟು ನೀರಿಲ್ಲ ಕೆಳಗೆ. ಇಲ್ಲಿ ಯಾವ ಕೆಲಸಕ್ಕೆ ಬಂದವರು? ಕಿಟ್ಟಯ್ಯ, ಈ ಹೆಂಗಾಸು ಅಲ್ಲಿ ಬಿದ್ದಿರುವಾಗ ನಾಯಿ ಬರ್ತಾ ಇತ್ತು. ಎದ್ದು ನಾಯಿ ಮುಖವನ್ನು ನಿಕ್ಕಿದ್ದು. ಮಲ್ಲಮ್ಮ ಅಪಪ್ರಚಾರ ಮಾಡ್ತಾ ಇದ್ದಾನೆ ನೋಡು. ನನ್ನ ಬಗ್ಗೆ ಅರ್ಧ ಅಪಪ್ರಚಾರ ಮಾಡಿದ್ದೆ ಅವ ಮಾರಿಸಿದ. ನೀ ಅವನೊಟ್ಟಿಗೆ ಸೇರಿದ ಮೇಲೆ ಹೀಗಾಗುತ್ತೆ. ಈಗ ತಾರೆ ಕಂಡರು ಪರಾಮರಿಸಿ ನೋಡ್ಬೇಕು. ಅಂಬರಿಸು ನೋಡ್ಬೇಕು. ಅಂಬರೀಷ್ ನೋಡುದಲ್ಲ, ಅವ ಸತ್ತಿದ್ದಾನಲ್ಲ, ಇನ್ನೆಲ್ಲಿಗೆ ನೋಡು. ವಿಜಯ, ಕಿಟ್ಟಯ್ಯ, ಇವರೆಲ್ಲ ಯಾರು ಗೊತ್ತಾಗ್ಲಿಲ್ಲ. ಇವರು ಯಾರು ಕಿಟ್ಟಯ್ಯ? ಇವರೆಲ್ಲ ನಮ್ಮವರು. ಅಲ್ಲಿಗೆ ಅಷ್ಟೇ. ನಮ್ಮವರು ಅಂತ ಹೇಳಿದ್ರೆ ಏನು? ನಮ್ಮವರು ಅಂತ ಹೇಳಿದ್ರೆ ನಾ ನೀವೆಲ್ಲ ಇರುವುದೆಲ್ಲಿ? ಎಲ್ಲಿ? ಎಲ್ಲಿರುವುದು? ನಂದಗೋಕುಲ. ನಂದಗೋಕುಲದಲ್ಲಿ. ಹೌದು. ಮತ್ತೆ ನಾವಿರುವುದೆಲ್ಲಿ? ನಮ್ಮಲ್ಲಿರುವವರೆಲ್ಲ ನಮ್ಮವರೇ. ತಪ್ಪಿ ಮಾತಾಡದಿರು. ಇಲ್ಲ ಇಲ್ಲ, ಅವ ತಪ್ಪಿ ಮಾತಾಡುದಿಲ್ಲ. ಅವ ಏನು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಆಯ್ತಾ? ಅವ ಅರ್ಥಕ್ಕಾಗಿ ಅರ್ಥ ಮಾತಾಡುವ. ನಮ್ಮ ಮಾತಿನಲ್ಲಿ ಅರ್ಥ ಇರ್ತದೆ. ಅರ್ಥ. ವಿಜಯ, ಇವರೆಲ್ಲ ಹೊರಟದೆಲ್ಲಿಗೆ ಅಂತ ಗೊತ್ತಾಯ್ತು. ಕಿಟ್ಟಯ್ಯ, ಎಲ್ಲವೂ ಸಂತೆಗಲ್ವೇನು? ಏನು ನಮ್ಮನ್ನು ನೋಡಿ ಸಂತೆ ಅಂತ ಹೇಳಿ ಏನು ಹೇಳ್ತೀಯ? ಎಲ್ಲ ಸಂತೆ. ಉಳಿದವರನ್ನು ಹೇಳು. ಸತ್ತಿದ್ದ ಇಲ್ಲ, ಉಳಿದದ್ದೇ ಸ್ವಲ್ಪ ಚಂದ ಕಾಣುತ್ತಿದ್ದೆ, ಸಂತೆ ಆಗಿದೆ. ನನ್ನನ್ನು ಮುಟ್ಟಿದ್ದವ ಅಲ್ಲ, ಅವ ಮುಟ್ಟಿದ್ದಲ್ಲ. ನೀನು ಅಡ್ಡ ಬಂದದ. ನೀನೇ ಮುಟ್ಟಿದ್ದು. ನೀನು ಮುಟ್ಟಿಸಿಕೊಂಡು ಸತ್ಯದ್ದು ಅಂತ ನಮ್ಮನ್ನು ತೋರಿಸಿ ಹೇಳ್ತಾ ಇದ್ದಾನಲ್ಲ ಕೃಷ್ಣಯ್ಯ. ಏನು ನಿನಗೂ ಅರ್ಥ ಆಗುವುದಿಲ್ವೇನೋ? ಹೇಳುವುದಕ್ಕೆ ಕಾರಣ ಉಂಟು. ನೀವು ಹೋದಂತಹ ಜಾಗಕ್ಕೆ ಹೇಗೆ ಕರೀತಾರೆ? ಸಂತೆ. ಅದನ್ನೇ ಹೇಳಿದ್ದವ. ನಾವು ಹೋಗುವುದು ಸಂತೆ ನಿಮ್ಮ ವ್ಯಾಪಾರಕ್ಕೆ. ನೀವು ಸಂತೆಕ? ನಿಮ್ಮದು ಎಂತ ವ್ಯಾಪಾರ? ಇದು ಬಿಸಿ ಬಿಸಿ ಕುಡಿಲಿಕ್ಕೆ ಕೊಡುವ ವ್ಯಾಪಾರವಾ? ಅದಲ್ಲ, ಇಲ್ಲಿ ಬಾ. ಅದು ಎಂತ ಹೇಳ್ತಾರೆ? ಎಂತದ ಮತ್ತೆ ಹತ್ತಿರ ಹೋಗಿ ಹೇಳುದು. ಹೇಳುವ ನಿನಗೆ. ಹಣ ಕೊಡ್ಬೇಕು, ತುಪ್ಪ ಕೊಟ್ರೆ ಹಣ ಕೊಡ್ಬೇಕು. ಗೊತ್ತಾಯ್ತು. ನನ್ನ ಮೇಲೆ ಬೇಕಾ? ಬೇಕಾ? ಬೇಡ, ಸಾಕು. ನೀವೆಲ್ಲ ಹೊರಟದ್ದು ಹಾಗಿದ್ರೆ ವ್ಯಾಪಾರಕ್ಕೆ. ಕೊಡಿ ಕೊಡಿ ಕೊಡಿ. ಕೊಟ್ಟು ಹೋಗೆನ್ನ ಸುಂಕವ ಕೊಟ್ಟು
போகின்ற சுங்கவ கொட்டு போகின்ற சுங்கவ ಕಣ್ಣ ಬಿಟ್ಟರಂಜುವನಲ್ಲ ತಿಟ್ಟ ಹೆಂಗಳಿರೋದ ಕಣ್ಣ ಬಿಟ್ಟರಂಜುವನಲ್ಲ ಕಣ್ಣ ಬಿಟ್ಟರೆ ಅಂಜುವನಲ್ಲದ ತಿಟ್ಟ ಹೆಂಗಳಿರೋ ಕಣ್ಣ ಬಿಟ್ಟರಂಜುವನಲ್ಲ ತಿಟ್ಟ ಹೆಂಗಳಿರೋದ ಕೊಟ್ಟು ಹೋಗಿನ ಸುಂಗವ ಕಣ್ಣ ಬಿಟ್ಟರಂಜುವನಲ್ಲ ತಿಟ್ಟ ಹೆಂಗಳಿರೋದ ಹೆಂಗಳಿರೋ ಕೊಡಿ 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 ಎಂತದ್ದು ಕೊಡಿ 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 ಅಂತ ಕೊಡಿ ಕಟ್ಟು ಹೋಗಿ ಎನ್ನ ಸುಂಕವ ಕೊಟ್ಟು ಏನಾದ್ರು ನನ್ನ ಮನೆಗೆ ಬಾ ಯಾಕೆ 4 ತೆಂಗಿನ ಸಸಿ ನಡ್ಲಿಕ್ಕೆ ಉಂಟು ಅದಲ್ಲ ಕೊಟ್ಟು ಹಾಗಲ್ಲ ಅಟ್ಟು ಸುಂಕದಿಂದ ಕೈದ್ರೆ ನಿನ್ನ ಟೊಂಕ ಮುರಿದೇನು ಇಲ್ಲಿ ಬಾ ಎಂತಿಟ್ಟಯ್ಯ? ಇವರಿಗೇನು ಸುಂಕ ಕೇಳುವಾಗ ಸಂಕಟ ಆಗುದು ಹೌದು ನಿಮಗೇನಾಗಿ ಸಂಕಟ ಆಗುತ್ತೆ? ಸುಂಕ ಕೇಳೋದು ಸುಮ್ಮನೆಲ್ಲ ನಾವು ಸುಂಕ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಏನು ಸುಂಕ? ಒಂದು ವಸ್ತುವಿನ ಮೇಲಿಟ್ಟಂತಹ ತೆರಿಗೆ ಹಾಗಿರುವಾಗ ಚೆರಿಗೆ ತೆರಿಗೆ ಅಲ್ಲ ತೆರಿಗೆ ಅಂತ ತೆರಿಗೆ. ತೆರಿಗೆ ಅನ್ನ ಬೇಯಲಿಕ್ಕೆ ಇಡುವುದು ತೆರಿಗೆ ತೆರಿಗೆ ನಿನ್ನೆವರೆಗೆ ಹೀಗಿರ್ಲಿಲ್ಲ ಮತ್ತೆ ಇರ್ಲಿಲ್ಲ. ಇವತ್ತಿನಿಂದ ಹೊಸ ಕ್ರಮ ಹೊಸದು. ವಾಲಿ ನಡಿಯ ನಾವು ಸ್ವಲ್ಪ ಕಟ್ಟೆ ನೋಡು. ಕಟ್ಟೆ ಸುಣ್ಣ ಬಣ್ಣ ಎಲ್ಲ ಬಳಿದು ಹಾ. ನಿನ್ನೆಯವರೆಗೆ ಅದು ಅಂಕದ ಕಟ್ಟೆ ಹಾ. ಇವತ್ತಿನಿಂದ ಸುಂಕದ ಕಟ್ಟೆ ಹಾ. ಅದು ಇಲ್ಲ ಹಾಗಿರುವಾಗ ಈ ದಾರಿಯಾಗಿ ಯಾರೆಲ್ಲ ಹೋಗುತ್ತಾರೋ ಹಾ. ಯಾರೇ ಹೋಗುದಿದ್ರು ಕೂಡ ನಮಗೆ ಸುಂಕ ಕೊಟ್ಟು ಹೋಗಬೇಕು ಈಗ ಸುಂಕ ಸುಂಕ ಅಂತ ಹೇಳ್ತೀರಲ್ಲ ಹೌದು. ಸುಂಕ ಯಾಕೆ ಅಂತ ಬೇಕಲ್ಲ ಉಂಟಲ್ಲ ಸುಂಕ ಸುಂಕ ತಗೊಳ್ತೇವೆ ಈಗ ನಿಮ್ಮಿಂದ ಪಡ್ಕೊಂಡದ್ದನ್ನು ನಿಮಗೆ ಲಾಭ ಆಗುವ ಹಾಗೆ. ಹೌದು. ನನಗೆ? ನಮ್ಮದು ಒಂದಲ್ಲ ಮತ್ತೆ? ಕೆಲವೆಲ್ಲ ಯೋಜನೆಗಳು ಯೋಜನೆ ಉಂಟು. ಉಂಟು. ಯಾವುದೆಲ್ಲ ಯೋಜನೆ ತುಂಬಾ ಮಂದಿ ಯೋಜನೆ ಮಾಡಿದವರು ಇಲ್ಲ ಇಲ್ಲ ನಮ್ಮ ಯೋಜನೆ ಬೇರೆ ನಮ್ಮದು ಏನೆಲ್ಲ ಯೋಜನೆ ಉಂಟು ಹಾ. ಎಲ್ಲ ಇದೆ. ನಮ್ಮದು ನೀರಾವರಿ ಯೋಜನೆ ಉಂಟು ನೀರಾವರಿ ಯೋಜನೆ ನೀರ ಬಲಿ ನೀರಾವರಿ ಯೋಜನೆ ನೀರ ಬಲಿ ನೀರಾವರಿ. ನೀರಾವರಿ ಯೋಜನೆ ನೀರಾವರಿ ಯೋಜನೆ ಹಾ. ಅದು ಯಾಕಂತ ಹೇಳಿದ್ರೆ ಹಾ. ಈ ಮಳೆ ನಿಂತ ಮೇಲೆ ಇನ್ನೊಂದು ಮಳೆಗಾಲ ಬರುವಾಗ ಮಧ್ಯದಲ್ಲಿ ನೀರಿರುವುದಿಲ್ಲಲ್ಲ ಆಗ ಸ್ವಲ್ಪ ಒಂದು ಕಟ್ಟೆ ಕಟ್ಟಿಕೊಂಡು ಆಮೇಲೆ ನೀರನ್ನೆಲ್ಲ ಶೇಖರಣೆ ಮಾಡ್ಲಿಕ್ಕೆ ಉಂಟು ಅದರ ಮೇಲಿಂದ ನಿಮಗೆ ಹೋಗ್ಲಿಕ್ಕೆ ದಾರಿ ಬೇಡುವ ಅದಕ್ಕೆ ಸುಂಕ ತಕೊಂಡು ನಾವು ಸಂಕ ಮಾಡ್ತೇವೆ ಹಾ. ನಮ್ಮ ಸುಂಕದಲ್ಲಿ ನಿಮ್ಮ ಸಂಕ ಹೌದು ನೀವೇ ಹೋಗುದು ದೊಡ್ಡ ದೊಡ್ಡದೆಲ್ಲ ನಿಮ್ಮ ಗಾಡಿ ಹೋಗುದು ನಮ್ಮದೆಲ್ಲ ಸಣ್ಣ ಸಣ್ಣ ಅಲ್ಲ, ಕಿಟ್ನಾಯಿ ಯಾವುದು? ಹಾಗೆ ಆಮೇಲೆ ಆಮೇಲೆ ಉಂಟು ಆಮೇಲೆ ಯುವಕ ಮಂಡಲ ಮಾಡ್ಲಿಕ್ಕೆ ಉಂಟು ಯುವಕ ಮಂಡಲ. ಯುವಕ ಮಂಡಲ ಅದು ಹೇಗೆ? ಅದಂದ್ರೆ ಎಲ್ಲ ದುಡಿದು ಎಲ್ಲ ಬರ್ತಾರ ಯುವಕರೆಲ್ಲ ಮತ್ತೆ ದುಡ್ಡು ಬೇಗ ಮನೆಗೆ ಬಂದು ಹೆಂಡತಿ ಕಿರಿಕಿರಿ ಆಗ್ತದಲ್ಲ ಅದಕ್ಕೆ ಅಲ್ಲಿ ಹೋಗಿ ಕುಳಿತುಕೊಳ್ಳಿಕ್ಕೆ ಯುವಕ ಮಂಡಲ ಅಲ್ಲಿ ಎಲ್ಲ ಆಡ್ಲಿಕ್ಕೆಲ್ಲ ಉಂಟು ಹೌದು ಹೀಗೆ ಆಡ್ಲಿಕ್ಕೆ ಹೀಗೆ ಆಡ್ಲಿಕ್ಕೆ ಈಗ ಎಲ್ಲ ಆಡ್ಲಿಕ್ಕೆಲ್ಲ ಯುವಕ ಮಂಡಲ ಮಾತ್ರ. ಯುವಕ ಮಂಡಲ ಮತ್ತೆ ಆಚೆ ಬದಿಯಲ್ಲಿ ಯುವತಿ ಮಂಡಲ ಮಾಡಿ. ಅದಂದ್ರೆ ಗಂಡ ಎದ್ದುಕೊಂಡು ಹೋಗುವಾಗ ಇವ ಎಲ್ಲಿಗೆ ಹೋಗ್ತೇನೆ ಅಂತ ನೋಡ್ಲಿಕ್ಕೆ ಜೊತೆಯಲ್ಲಿ ಹೆಂಡತಿಯರು ಬರ್ತಾರಲ್ಲ ಅವರಿಗೆ ನಿಲ್ಲಿಕ್ಕೆ ಯುವತಿ ಮಂಡಲ ಮಧ್ಯದಲ್ಲಿ ಶಿಶು ಸಂಹಾರಕ್ಕೆ ಇರ್ತದೆ. ಶಿಶು ಸಂಹಾರಕ್ಕೆ ಅಂತ ಸಂರಕ್ಷಣಾ ಕೇಂದ್ರ. ಈಗ ಆಚೆಯಿಂದ ಯುವಕ ಮಂಡಲ ಸರಿ ಈಚೆಯಿಂದ ಯುವತಿ ಮಂಡಲವು ಸರಿ ಮಧ್ಯದಲ್ಲಿ ಶಿಶು ಸಂರಕ್ಷಣಾ ಕೇಂದ್ರ ಯಾಕೆ ಅಲ್ಲಿ ಯುವಕರು ಇಲ್ಲಿ ಯುವತಿಯರು ಸೇರಿದಾಗ ಮಧ್ಯದಲ್ಲಿ ತನ್ನಷ್ಟಕ್ಕೆ ಮಕ್ಕಳಾಗ್ತದಲ್ಲ ಅದಕ್ಕೆ ಶಿಶು ಸಂಹಾರ ಕೇಂದ್ರ. ಒಳ್ಳೇದು ಯೋಜನೆ ಒಳ್ಳೇದು ಅಪ್ಪ ಅರ್ಥ ಮಾಡ್ಬೇಡಿ ಇಲ್ಲ. ನೋಡಿ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಹಾ. ಅಲ್ಲಿಂದ ಯುವಕರು ಇಟ್ಕೊಂಡು ಬರ್ತಾರೆ ಇಲ್ಲಿಂದ ಯುವತಿಯರು ಇಟ್ಕೊಂಡು ಬರ್ತಾರೆ ಆಗ ಮಕ್ಕಳಾಗುದಿಲ್ಲ ಅಲ್ಲಿ ಹೌದು. ಆ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಹೋಗುವವರೆಗೆ ನೋಡಿಕೊಳ್ಳುದು ಯಾರು ನೋಡಿಕೊಳ್ಳಿಕ್ಕೆ ಅಲ್ಲಿಗೆ ಮಾಡ್ತೇವೆ ನಾವು ನೀನು ನಿಲ್ಲುದಿಲ್ಲ ನಾನು ನಿಲ್ಲುದಿಲ್ಲ ನೀನು ನಿಲ್ಲಬೇಡ ನೀನು ನಿಂತರ ಮಕ್ಕಳಿಗೆ ಹೆದರಿಕೆ ಆದೀತು ಹಾಗಲ್ಲ ನನಗೆ ಮಕ್ಕಳು ಅಂತ ಹೇಳಿದ್ರೆ ತುಂಬಾ ಇಷ್ಟ ಮತ್ತೆ ಹಾಗೆ ಮಕ್ಕಳೆಲ್ಲ ನನ್ನ ಜೊತೆಯಲ್ಲಿ ಮನೆಗೆ ಬಂದ್ರೆ ಅದಕ್ಕೆ ಹಾಗೆ ಹಾಗೆ ಇಷ್ಟೆಲ್ಲ ಯೋಜನೆಗಳನ್ನು ಮಾಡುವುದಕ್ಕೆ ಬೇಕಾಗಿ ಸುಂಕವನ್ನು ಕೊಟ್ಟು ಹೋಗಬೇಕು. ಕೊಡದಿದ್ರೆ ಬಿಡ್ಲಿಕ್ಕಿಲ್ಲ. ಒಂದು ಮಾತು ಕೇಳ್ತೇವೆ ನಾವು ಸುಂಕದ ನಿಜವೇನು ಪೇಳೋ ಅಯ್ಯೋ
ಗಂಜುವರೆಲ್ಲವಿನ್ನು ನೀತಾಳು ನಿನ್ನ ಅಂಕೆ ಗಂಜುವರಲ್ಲ ಇನ್ನು ನೀತಾಳು ನಿಜವೇನು ಪೇಳೋ ಬಿಂಕವು ಸಲ್ಲ ಬೀದಿಯುಳು ಬಿಂಕವು ಸಲ್ಲ ಬೀದಿಯುಳು ಕಣ್ಣು ಸೋಕಿದರಡಕ್ಕೂ ಬಾಲನಿ ಕೇಳೋ ನಿಜವೇನು ಪೇಳೋ ನಿನ್ನ ಅಂಕೆ ಗಂಜುವರೆಲ್ಲವಿನ್ನು ನಿತಾಳು ಪೇಳು ಪೇಳೋ ಜುಟ್ಟಲ್ಲಿ ಹಿಡಿದು ಮೇಲೆತ್ತಿ ಕುತ್ತಿಗೆ ಕತ್ತರಿ ಹಾಗೆ ಕೃಷ್ಣಯ್ಯ ನನ್ನ ತಲೆ ತೆಗಿತಾಳಂತೆ ಏನ್ ಮಾಡಿದ್ದೆ ಅಂತ ತಲೆ ಕಡಿತೇನೆ ಇವರು ತಲೆ ಕಟ್ಲೆ ಮತ್ತೆ ನಾನು ಗಡ್ಡೆ ತೆಗಿದ್ದೇಕೆ ನಿನಗೆ ಪ್ರಾಣ ಹೋದ ಚಿಂತೆ ಇಲ್ಲ. ಪ್ರಾಣ ಹೋಗ್ತದ ಜಾಗ್ರತೆ ಮಾಡು. ಆಯ್ತು ನೋಡು, ಅವನು ಕೋಲು ಹಾಕ್ತಾ ಯಾರು ಮುಟ್ಟದ ಪದಾರ್ಥ ಅದು. ಯಾರು ಹಾಕಿ ಹಾಳು ಮಾಡ್ತಾನೆ. ಮಾತಾಡಿ ಮರ್ತೋಯ್ತಾ ಮರ್ತೋಗ್ಲಿಲ್ಲ ನನಗೆ, ಎಲ್ಲ ನೆನಪುಂಟು. ಅವನಿಗೆ ಆ ವಿಶ್ವಾಸ ಉಂಟು. ಮಾತಾಡು. ಈಗ ಸುಂಕ ತಗೊಂಡು ಹಲವಾರು ಯೋಜನೆಯನ್ನು ನೀವು ನಿರೂಪಿಸಿ ಹೌದು. ನೀವು ಇದು ಮಾಡಿದ್ದಿ, ಹೌದು. ಜಾರಿಗೆ ತಂದಿದ್ದಿ. ಈಗ ಬಾಡಿಗೆ ತಂದಿದ್ದೇವೆ ಬಾಡಿ ಅಲ್ಲ, ಈಗ ಕೇಳಿದ್ರು ಜಾರಿಗೆ ತಂದ್ರೆ ಕೇಳಿದ್ಲ್ವಾ? ಹೇಳ್ತೇನೆ, ಮುಂದೆ ನಿಲ್ಲು, ಮುಂದೆ ನಿಲ್ಲು. ನನ್ನಲ್ಲಿ ಮಾತಾಡಿದಾಗ ಅವಳಲ್ಲಿ ಮಾತಾಡಬೇಡ. ಈಗ ಎಲ್ಲ ಅಭಿನಯದಲ್ಲಿ. ಮುರಿದು ಒಲೆಗೆ ಇರ್ತಾಳೆ. ಹಾಗೆ ಮುಟ್ಟು ಒಳಗಿಡುದ ಒಲೆಗೆ ಆಯ್ತು, ನಿಮ್ಮ ಮಾತಿಗೆ ನಾವು ಒಪ್ಪಿಕೊಂಡಿದ್ದೇವೆ. ಆದರೆ ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಬೇರೆ ಬೇರೆ ರೀತಿಯ ಪದಾರ್ಥ ಉಂಟು. ಬೇರೆ ಬೇರೆ ಉಂಟಂತೆಲ್ಲ ಒಬ್ಬೊಬ್ಬರಲ್ಲಿ ಯಾರಲ್ಲಿ ಎಂತದೆಲ್ಲ ಉಂಟು. ಅದಕ್ಕೆ ಹೇಗೆ ಸುಂಕ ಅಂತ ನೀವು ಹೇಳ್ಬೇಕು. ಸುಂಕದ ನಿಜವನ್ನು ನೀವೇ ಹೇಳ್ಬೇಕು. ಈಗ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ನಮ್ಮಲ್ಲಿರುವಂತಹ ಪದಾರ್ಥಗಳಲ್ಲಿ ವ್ಯತ್ಯಯಗಳು ಉಂಟು. ಹಾಗಾಗಿ ನಮ್ಮಲ್ಲಿ ನೀವು ಮುಖ ನೋಡಿ ಸುಂಕ ಕೇಳುದ ಹೇಗೆ? ನಿಮ್ಮ ಸುಂಕದ ಕ್ರಮ ಹೇಗೆ? ನೋಡುವಾಗಲೇ ಗೊತ್ತಾಗುದು. ಕೃಷ್ಣಯ್ಯ ನೋಡು, ಈಗ ಯಾವುದಕ್ಕೆ ಎಷ್ಟು ಸುಂಕ ಅಂತ ಅವ್ರು ಕೇಳ್ತಾ ಇದ್ದಾರೆ. ಈಗ ಅವರಿಗೆ ಅರ್ಥ ಆಗುವಾಗೆ ಯಾವುದಕ್ಕೆಲ್ಲ GST ಉಂಟು ಎಲ್ಲ ಹೇಳು. ಯಾವುದಕ್ಕೆ ಜಾಸ್ತಿ ಉಂಟು ಮಾಡಿ, ಯಾವುದಕ್ಕೆ ಕಡಿಮೆ ಉಂಟು, ಯಾವುದಕ್ಕೆ GST ಉಂಟು. ಜಾಸ್ತಿ ಜಾಸ್ತಿ ಹೆಚ್ಚು ಅಂತ ಹೇಳು. ನೀನು ಅದನ್ನ ನೀನು ಏನೇನು ಮಾಡಿ ಹಾಕ್ಬೇಡ. ಹೆಚ್ಚು ಉಂಟು ಅಂತ ಹೇಳು ಕೃಷ್ಣಯ್ಯ. ಕೇಳುದಾ? ಕೇಳುದು ಕೇಳುದು ನಿನ್ನಲ್ಲಿ ಏನು? ನಿನ್ನ ಬೆಣ್ಣೆ ಇಲ್ಲಿಂದಲೇ. ಬೆಣ್ಣೆಯ ಮೊಡಕುಂದು ತಾರದ ಬೆಣ್ಣೆಯ ಮಣಕುಂದು ತಾರ ಬೆಣ್ಣೆಯ 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 ಮಣ ಕುಂದು ತಾರ ಮೂರು ಹೊನ್ನು ಮೊಸರ ಹೊಂಡಕಿಗುದೋನ
ಪಕ್ಕುಯ್ ಎಳಗುಂಬಿ ಪಾಲ್ ಮೊಸರ ಎಳಗುಂಬಿ ನಾನೆಳಗುಂಬಿ ಪಾಲ್ ಮೊಸರ ಎಳಗುಂಬಿ ಮನೆಯುಳು ಪಕ್ಕುಯು ಪಾಲ್ ಮೊಸರ ಬೆಣ್ಣೆಯ ಮಣೆಗೊಂದು ತಾರೆ ಮೂರು ಹೊನ್ನು ಮೊಸರ ಭಾಂಡಕ್ಕಿಗುದು ನಾವಿದರ ಮೂರು ಹೊನ್ನು ಮೊಸರ ಭಾಂಡಕ್ಕಿಗುದು ನಾವಿದರ ಬೆಣ್ಣೆಯ ಮಣಗೊಂದು ತಾರ ಮಾಡಿದೀಯಾ? ಹೌದು, ಸುಂಕದ ನಿಜವೇನು ಅಂತ ಕೇಳ್ತಾ ಇದ್ದ ಹೇಳ್ಬೇಕಲ್ವಾ? ಹೇಳ್ಬೇಕು. ಎಲ್ಲವೂ ಒಂದೇ ರೀತಿ ಇರುವುದಿಲ್ಲ. ಯಾವ್ದೆಲ್ಲ ಎಷ್ಟುಂಟು ಅಂತ ಹೇಳು ಕಿಟ್ಟ. ಹೌದು, ಹಾ. ಎಲ್ಲರ ಹತ್ರ ಇರುವಂತಹ ಪದಾರ್ಥ ಒಂದೇ ರೀತಿ ಇರುವುದಿಲ್ಲ. ಅಲ್ಲ, ಹೇಗಿದೆ? ಯಾರಲ್ಲಿ ಏನೆಲ್ಲ ಉಂಟು ಅಂತ ಕೇಳ್ಬೇಕಾ? ಕೆಲವು ಕೆಲವು ದಪ್ಪ, ಹಾ, ಕೆಲವು ತೆಳ್ಳಗೆ, ಹಾ, ಕೆಲವು ಅಗಲ, ಹಾ, ಕೆಲವು ಉದ್ದ. ಬರ್ಬೇಕಾ ನಾನು? ಬೇಡ, ಬೇಡ. ಬಾ, 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 ಬಾ. ಬೇಡ, ಬೇಡ. ಮಾನಿ ಸಂತಾನ ಏನಂದೆ ಏನಂದೆ ಹೇಳು, ಸರಿ ಹೇಳು. ನೋಡಿದ್ಯಾ ಕೃಷ್ಣಯ್ಯ? ಎಂತದು? ಇವ ಏನು ಹೇಳ್ತಾ ಇದ್ದಾನೆ ನೋಡಿದ್ಯಾ? ಅವ ಹೇಳಿದಕ್ಕೆ ಅರ್ಥ ಉಂಟು. ನಮ್ಮನ್ನೆಲ್ಲ ತೋರಿಸಿ ಕೆಲವು ದಪ್ಪ, ಕೆಲವು ಉದ್ದ, ಅಯ್ಯೋ, ಕೆಲವು ಗಿಡ್ಡ ಅಂತ ಹೇಳಿ ಅಡಗಿಸ್ತಾನೆ. ಏನು ಭಾವನೆ ಹಾಗೆ ಆಗುದು ನಿನಗೆ? ಅದು ಅವನನ್ನು ನೋಡುವಾಗ ನನಗೆ ನೋಡ್ಬೇಡ ನೀನು. ಅವ ಹೇಳುವುದಕ್ಕೆ ಅರ್ಥ ಉಂಟು. ಏನು? ಎಲ್ಲವರಲ್ಲಿ ಇರುವಂತಹ ಪದಾರ್ಥ ಒಂದೇ ರೀತಿ ಇರುವುದು, ಬೇರೆ ಬೇರೆ ರೀತಿಯಾಗಿ ಅಲ್ವಾ? ದಪ್ಪ ಅಂದ್ರೇನು? ದಪ್ಪ ಮೊಸರು, ಕಪ್ಪು ಅಂದ್ರೇನು? ಕಪ್ಪು ಎಣ್ಣೆ ಮಸಿ, ಬೆಳ್ಳಗೆ ಅಂದ್ರೇನು? ಬೆಳ್ಳಗೆ ಹಾಲು, ಸಪುರ ಅಂದ್ರೇನು? ಸಪುರ ಯಾವುದು? ಅದು ಕಬ್ಬಿನಿದೆ, ಕಬ್ಬಿಣದಲ್ಲಿ ಗಿಡ್ಡದು ಅಂತ ಹೇಳಿದ್ರೆ ದೇಡ್ಸುಡಿ, ದೊಡ್ಡದು ಅಂತ ಹೇಳಿದ್ರೆ ತೆಂಗಿನ ಮರ, ಎಲ್ಲ ಚಾಪೆ. ಹೌದು, ಅದೆಲ್ಲ ಮಾಡ್ತಾ ಇದ್ದೇವೆ ನಾವಿಲ್ಲಿ. ಇಲ್ಲ, ನಾವು ಪದಾರ್ಥ ಮಾಡಿ- ಅಲ್ಲ, ಒಂದೊಂದು ತರದ ಪದಾರ್ಥಗಳಿದ್ದಾವೆ. ಆದ್ದರಿಂದ ಎಲ್ಲವರಿಗೂ ಒಂದೇ ರೀತಿಯಾದಂತಹ ಸುಂಕವನ್ನು ಹಾಕುವುದಕ್ಕಾಗುವುದಿಲ್ಲ. ಎಲ್ಲ ಇವರಲ್ಲಿ ಎಂತದ್ದು? ನಿನ್ನಲ್ಲಿ ಎಂತ ಉಂಟು? ಹಾಲು. ಹಾಲು? ನಿನ್ನ ಹಾಲು ಸ್ವಂತದ ಹಾಲು? ಅಜ್ಜಮ್ಮ! ಮುಂದೆ ಬಾ. ಕಿಟ್ಟಯ್ಯ. ಅಯ್ಯೋ. ಸ್ವಂತ ಹಾಲು ಯಾರಾದ್ರೂ ಮಾನ ಮಾಡ್ತಾನ? ಸ್ವಂತ ಅಂತ ಕೇಳಿದ್ರೆ ನಿನ್ನ ಮನೆಯಲ್ಲಿ ನೀನೇ ಅಲ್ಲಿಂದ ಕರೆದು ತರುವ ಹಾಲು ಅಂತ ಕೇಳಿದ್ದು. ಮತ್ತೆ ಮನೆಯಲ್ಲೇ ದನವನ್ನು ಸಾಕಿ ಕರೆದ ಹಾಲು ಅಲ್ಲ, ಮತ್ತೊಂದು ಮನೆಯಿಂದ ತಗೊಂಡು ಬಂದ ಅಲ್ಲ, ಅದಕ್ಕೆ ಸ್ವಲ್ಪ ಸ್ವಂತ ಹಾಲು ಅಂತ ಹೇಳುವಾಗ ನಿನಗೆ ಬಿಸಿಯಾದದ್ದು ಯಾಕೆ? ನೀನು ಏನು ಅಂತ ಭಾವಿಸಿದ್ದೆ? ಅದು ಹೇಳು. ಅಲ್ಲ, ಹೇಳು. ಸ್ವಂತ ಹಾಲು ಯಾರು ಮಾರಾಟ ಮಾಡುದು? ಅದು ಸ್ವಂತ ಹಾಲು ಅಂತ ಹೇಳಿದ್ದು ಯಾವುದು? ಅಲ್ಲಲ್ಲ, ನಾನು ಭಾವಿಸಿದ್ದು ಬೇರೆ. ಅದು ನಿನ್ನಲ್ಲಿ ಹೇಳ್ಬೇಕು ನಾವು. ಅವಳದ್ದು ಬೇಡ, ನಿನ್ನಲ್ಲಿ ಏನು? ನಿನ್ನಲ್ಲಿ. ಅಲ್ಲ, ನನ್ನ ಹಾಲಿಗೆ ಮೊದಲು ಹೇಳು. ಹಾಲಿಗೆ ಅಂದ್ರೆ ಲೆಕ್ಕಾಚಾರ ಮುಗಿಸ. ಒಂದರದ ಲೆಕ್ಕಾಚಾರ ಮುಗಿಸಿ. ಮತ್ತೆ 3 ಕಾಸು ನಿನಗೆ. ನೀನು ನಿನ್ನಲ್ಲಿ ಏನು? ನನ್ನಲ್ಲಿ ಬೆಣ್ಣೆ. ಬೆಣ್ಣೆ. ಬೆಣ್ಣೆ ಮುದ್ದೆ ಸಣ್ಣದ ದೊಡ್ಡದ? ಅಯ್ಯೋ, ಕೈಗೆ ಸಿಗುದಿಲ್ಲ. ಅಯ್ಯೋ, ಏನು? ಬೆಣ್ಣೆ ಮುದ್ದೆ ಸಣ್ಣದ ದೊಡ್ಡದ? ಎಲ್ಲಿಗೆ ತೋರಿಸಿ ಹೇಳುದು? ಎಲ್ಲಿಗೆ ತೋರಿಸಿ ಹೇಳುದು? ಇವ ಎಷ್ಟು ಪಾಪ ಇದ್ದಾನೆ. ಪಾಪ ಅವನಿಗೆ ಇಲ್ಲಿಗೆ ತೋರಿಸಿ ಬೆಣ್ಣೆ ಮುದ್ದೆ ಸಣ್ಣದು ಹಾಲು ಹೇಳಿದ್ದ. ಅದಕ್ಕೇನು ಕೈ ತೋರಿಸುದು? ಇಷ್ಟ ಅಲ್ಲ, ಅವನದ್ದು ತಪ್ಪಲ್ಲ. ಮತ್ತೆ ತಪ್ಪು ನಿನ್ನದೇ. ಏನು? ನೀನು ಅದನ್ನು ಅಲ್ಲಿ ಹಾಕಿ. ಅಲ್ಲಿ ಯಾಕೆ ಇಟ್ಕೊಂಡು? ಅಲ್ಲ, ನೀನು ಅಲ್ಲಿ ಇಡು. ಹಾ, ಈಗ ನಿನ್ನ ಬೆಣ್ಣೆ ಮುದ್ದೆ ಸಣ್ಣ ಕೈ ಹೀಗಾಗುದೇ ನಿನಗೆ? ಏನು? ದೊಡ್ಡ ಈಗ ಇದರ ಒಳಗೆ ಇಲ್ಲ ಬೆಣ್ಣೆ ಮುದ್ದೆ, ಹಾಗೆ ಒಳಗೆ ಈಗ ಅದನ್ನು ಹೀಗೆ ತೋರಿಸಿದ್ರೆ ಸಾಕು. ನೀನು ಅದನ್ನು ಹೀಗೆ ತೋರಿಸುದೇ ನೀವು? ಇವರು ಉಡ್ಲಿಕ್ಕೆ ಕಾರಣ ಅಲ್ವಾ? ಹಾಗೆ ಬೆಣ್ಣೆ ಮಾರಾಟ ಮಾಡುದು ಹೇಗೆ? ಹೇಗೆ?
ಮನ ಲೆಕ್ಕ. ಎಣ್ಣೆಯ ಮನಕ್ಕೆ ಒಂದು ತಾರ. ನಿನ್ನ ಮನ ನಿನ್ನ ಮನ ಲೆಕ್ಕ ನಿನ್ನ ಮನ ಲೆಕ್ಕದಲ್ಲಿ ಮಣ ಮಣ ಎಣ್ಣೆಯ ಮನಕ್ಕೆ ಒಂದು ತಾರ. ಅವರಲ್ಲಿ ನನ್ನಲ್ಲಿ ಮಜ್ಜಿಗೆ ಮಜ್ಜಿಗೆಗೆ ಅಜ್ಜಿಗೆ ನೀರುಂಟಾ? ಮಜ್ಜಿಗೆ ನೀರುಂಟಾ? ಮಂಜಿಗೆ ನೀರು ಹೇಳುದು ಮತ್ತೆಂತ? ಮಜ್ಜಿಗೆಗೆ 2 ಹಣ್ಣು. ಇವಳಲ್ಲಿ ಮೊಸರು ಮೊಸರು ಹೇಗೆ ಮಾರಾಟ? ಎಷ್ಟು? ಮೊಸರ ಬಾಂಡಕ್ಕೆ 3 ಹಣ್ಣು. ಕಡಿಮೆ ಆಯ್ತು ಕಡಿಮೆ ಆಯ್ತಾ? ಲೆಕ್ಕಾಚಾರ ಕಡಿಮೆ ಇಲ್ಲ. ಅವಳಿಗೆ ನೀನೇ ಕೊಟ್ಟ ನಂತರ ಅಲ್ಲಿ ನಿಲ್ಬೇಡ ಅಚ್ಚಮ್ಮ. ನಿನ್ನ ತುಪ್ಪ ಕಪ್ಪ ತುಪ್ಪ ಕಪ್ಪ ಹೇಳು ಸರಿ ಹೇಳು. ಹತ್ರ ಹೋಗಿ ತುಪ್ಪ ಹಿಂದೆ ಕೊಡ್ತಾನೆ. ಆದ್ದರಿಂದ ನಾವು ಕೇಳಿದ ಹಾಗೆ ಸುಂಕವನ್ನು ಕೊಟ್ಟು ಹೇಳಿಲ್ಲ. ತುಪ್ಪ ಹೇಳಿಲ್ಲ. ನಮ್ಮ ಕಡಿಮೆ ಮಾಡಬೇಡಿ, ಕಡಿಮೆ ಮಾಡಿ, ಕಡಿಮೆ ಮಾಡಬೇಡಿ. 2 ಹಣ್ಣು. ಎರಡು ಕೃಷ್ಣಯ್ಯ ಇದು ತಪ್ಪು ಅಲ್ಲ. ಅದು ಯಾಕೆ ನೋಡಿ, ಅದ್ರಲ್ಲೆಲ್ಲ ನಮ್ಮದೆಲ್ಲ ವಿಷಯ ಉಂಟು. ಈಗ ದಿವಸಲು ಮಾರಾಟ ಆಗುವ ಹೆಚ್ಚು ಮಾರಾಟ ಆಗುವುದು ಹಾಲು, ಅದಕ್ಕೆ ಕಡಿಮೆ. ಯಾಕೆಂತ ಹೇಳಿದ್ರೆ ಮರುದಿನ ದಿವಸ ಅದು ಪುನಃ ಅದು ಎಲ್ಲರಿಗೂ ಮಾರಾಟ ಆಗ್ತದೆ, ಎಲ್ಲರಿಗೂ ಬೇಕಾಗುವುದಕ್ಕೆ ಕಡಿಮೆ. ಇದೆಲ್ಲ ನಿನ್ನ ತುಪ್ಪ, ಇವಳ ಮೊಸರು, ಬೆಣ್ಣೆ ಎಲ್ಲ ಸ್ವಲ್ಪ ಸ್ವಲ್ಪ ನಿಧಾನ ಮಾರಾಟ ಆಗುದು. ಅದಕ್ಕೆ ಅಂದ್ರೆ ಶ್ರೀಮಂತರು ಮಾತ್ರ ಖರೀದಿಸ್ತಾರೆ. ಹಾಲು ಎಲ್ಲರಿಗೂ ಬೇಕಾಗುವಂತಹ ವಸ್ತು. ಹಾಗೆ ಆದ್ದರಿಂದ ವಸ್ತು ನೋಡಿ ಸುಂಕವನ್ನು ಹಾಕಿದ್ದೇವೆ. ಈಗ ಒಟ್ಟಾರೆಯಾಗಿ ಹೇಳುವುದು ಅವಳಿಗೆ ಗಿರಾಕಿ ಹೆಚ್ಚು, ನಮಗೆ ಗಿರಾಕಿ ಕಡಿಮೆ. ಕೇಳಿದ ಹಾಗೆ ಸುಂಕವನ್ನು ಕೊಟ್ರೆ ಸರಿ. ಒಂದು ವೇಳೆ ಕೊಡದಿದ್ರೆ ನೀವು ಇಲ್ಲದಿರುವಂತಹ ಸಮಯದಲ್ಲಿ ಮನೆಯನ್ನು ಹಕ್ಕು ಬಂದಿದ್ದೇವೆ. ಇವ ಇಷ್ಟು ಮಾತನಾಡ್ತಾನಲ್ಲ, ಇವ ಯಾರು ಅಂತ ಗೊತ್ತು? ನಂದಗೋಪನ ಸುಕುಮಾರ ಸುಕುಮಾರ ನಂದಗೋಪನ ಸುಕುಮಾರ ಸಣ್ಣ ಕಂದನೆ ನಿನಗೆ ತಗೆ ಇನಿತು ವಿಚಾರ. ಸಣ್ಣ ಕಂದ ಸಣ್ಣ ಕಂದ ನಿನಗೆ ತಗೆ ಇನಿತು ವಿಚಾರ ಸುಕುಮಾರ. ಓಯ್ 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 ಓಯ್
ದಯವಿಟ್ಟು ಅದೊಂದು ಮಾಡಬೇಡ ಅಜ್ಜಮ್ಮ. ನನಗೆ ಒಂದು ವಾರದಿಂದ ಸಾಕಾಗಿದೆ. ಇನ್ನು ನಿನಗೂ ಬೈತಾರೆ, ಬೇಡದೆಲ್ಲ ಬೈತಾರೆ. ನಮಗೆ ಬಯಸಿದ್ರೆ ತೊಂದರೆ ಇಲ್ಲ, ನಮ್ಮ ಮನೆಯವರಿಗೆಲ್ಲ ಬೈತಾರೆ. ಆಯ್ತಾ? ನಾನು ಏನು ಮಾಡಿದೆ? ನೀನು ಮತ್ತೆ ಈಗ ಎಂತದು ಮಾಡಿದ? ನಾಟ್ಯ ವೈಭವ. ಈಗ ಮಕ್ಕಳೆಲ್ಲ ಕುಣಿಯುವಾಗ ನನಗೂ ಕೂಡ ಸ್ವಲ್ಪ ಜಮ್ಮ ಇದು ಬಟ್ಟೆ ತುಂಬಿಸಿದ್ದಲ್ಲ, ಹಾಗೆ ಹುಟ್ಟಿನಿಂದ ಬಂದದ್ದು. ಅಮ್ಮ ಇಲ್ಲಿ ಬನ್ನಿ. ನಾವೆಲ್ಲ ಈ ವಸ್ತುಗಳನ್ನು ಕೊಂಡು ಹೋಗಿ ಮಾರಾಟ ಮಾಡುವುದು. ಅಷ್ಟರಲ್ಲಿ ತಡೆದು ಇಂತಹ ಮಾತನಾಡ್ತಾರಲ್ಲ ಅಜ್ಜಮ್ಮ. ಇವ ಯಾರಂತ ಗೊತ್ತುಂಟ? ಇವ ಯಾರು? ನಂದಗೋಪನ ಸುಕುಮಾರ. ಅಯ್ಯೋ ಏನಾಯ್ತು? ಇವ ನಂದನ ಕಂದ ಮುಕುಂದನೇ. ಇವ ನಂದನ ಕಂದ ಮುಕುಂದ. ಇವ ಕುಕ್ಕುತಿಂದ. ಮುಕ್ಕುತಿಂದ ಅಂತ ಅದನ್ನೇ ಮಾಡಿದ್ದು. ಇಷ್ಟೊತ್ತು ಎಂತ ಮಾಡಿದ್ದು? ಹಾಳೆ ಮಾಡಿದ್ದು. ಇವ ವೇಣುಗೋಪಾಲ. ಇವ ಕೂನಿಗೋಪಾಲ. ಮೂನಿಗೋಪಾಲ. ಅಜ್ಜಮ್ಮ ಇವ ರಂಗ. ಇವ ಮಂಗ. ಅದಕ್ಕೆ ಯಾವ ಭಾವನೆಯು ಮಾಡಬೇಡ. ಯಾಕಂದ್ರೆ ಅಂತ ಹೇಳಿ ಮುಖವೇ ಹಾಗೊಡುತ್ತೇನೆ. ನನ್ನ ಬಾಲ ಇಲ್ಲಿದ್ದು ತೋರಿಸು. ಅದೆಲ್ಲ ಯಾಕೆ ನಿನಗೆ? ಬಾಲ ಇನ್ನು ಉಂಟು. ಬೇಡ ಅಜ್ಜಮ್ಮ, ಬೇಡ. ಅಜ್ಜಮ್ಮ ಹೀಗೆ ತಡೆಯಲು ಮಾತನಾಡ್ತಾ ಇದ್ದಾನಲ್ಲ, ತೊಕ್ಕಿನ ಹುಡುಗರು ನಾಡ್ತಾ ಇದ್ದಾನೆ. ನಾವು ಹೀಗೆ ಇರುವುದು ಸರಿಯಾ? ಹೀಗೆ ತೊಂದರೆ ಕೊಟ್ರೆ ನಿನ್ನ ಅಪ್ಪನ ಬಳಿ ಬಂದು ಹೇಳ್ತೇವೆ. ಅಪ್ಪನಲ್ಲಿ ಹೇಳಿದ್ರೆ ತಪ್ಪಿಸಿಕೊಳ್ಳುತ್ತೇವೆ. ಅಮ್ಮನಲ್ಲಿ ಹೇಳ್ತಾರೆ. ಅಮ್ಮ ಅಂತ ಹೇಳಿದ್ರೆ ಉಮ್ಮ ಅಂತ ಹೇಳಿ. ಅಣ್ಣನಲ್ಲಿ ಹೇಳ್ತೇವೆ. ಅಮ್ಮನ ಹಾಗೆ ಕೂತ್ಕೊಳ್ತೇವೆ ನಾವು. ಇವ್ನಲ್ಲಿ ಹೇಳಿದೆ. ಬೆಳಿಗ್ಗೆವರೆಗೆ ಹಾಗೆ. ಅಯ್ಯೋ ಸತ್ಯವೇ ಆಯ್ತು. ನಾನು ಯಾಕಾದ್ರೂ ಬಂದೆ ಇಲ್ಲಿಗೆ? ನಾನೊಬ್ಬನಪ್ಪ. ಯಾವತ್ತು ನನ್ನ ಮಾನದ ಮೇಲೆ ಕೈ ಮಾಡಿದರೋ ಇನ್ನು ಮುಂದೆ ನಾನು ಬದುಕುವುದಿಲ್ಲ.
ನಾನೇ ತಂದೆ. ಬಾ. ಹಾಗೆ ನಮ್ಮದು ಹೀಗೆ ಉಂಟು. ಹಾ. ವಿಜಯ, ಅದು ತುಪ್ಪವ? ತುಪ್ಪ ಅಲ್ಲ, ಮೊಸರು. ತುಪ್ಪ ಹೀಗಿರ್ತದ. ಅವರು ಹೇಗೂ ತುಪ್ಪವನ್ನು ನೋಡದವರು, ಅವರು ಹೇಳ್ತಾರೆ ಏನು ವಿಜಯ, ಆಯ್ತಲ್ಲ. ನೋಡಿದೀಯಾ? ಹೌದು ಒಬ್ಬೊಬ್ಬರಿಗೆ ತಕ್ಕ ಶಾಸ್ತಿ ಮಾಡಿದ್ದೇವೆ. ಹೌದು ಕೃಷ್ಣಯ್ಯ. ಹಾಗಂತ ನಾಳೆಯಿಂದ ಇನ್ನು ತಪ್ಪು ದಾರಿಯಲ್ಲಿ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕೃಷ್ಣಯ್ಯ ಹಾ. ಹೋಗುವಾಗ ಹೇಳ್ತಾರೆ ಏನಂತ? ಅಪ್ಪನಲ್ಲಿ ಹೇಳ್ತೇವೆ, ಅಮ್ಮನಲ್ಲಿ ಹೇಳ್ತೇವೆ, ಅಣ್ಣನಲ್ಲಿ ಹೇಳ್ತೇವೆ. ಹಾ, ಏನು ಮಾಡುದು ಕೃಷ್ಣಯ್ಯ? ವಿಜಯ, ಹಾ ಹೌದಲ್ವಾ? ಹೌದು ಒಬ್ಬೊಬ್ರು ಹೋಗುವಾಗ ದೂರು ಕೊಡ್ತೇವೆ ಅಂತ ಹೆದರಿಸಿ ಹೋಗಿದ್ದಾರೆ. ಹೌದು